ಏನಾದರೂ ನಮಗೆ ಕಾಯಿಲೆ ಬರುತ್ತಾ ಅಂತ ನೋಡಿ. ಮೊಟ್ಟೆ ಆಗಲಿ ಕೋಳಿ ಆಗಲಿ ಬಾಯ್ಲ್ ಮಾಡಿದ್ದಾರೆ ಅಂದರೆ ಬೇಯಿಸಿ ತಿಂದರೆ ಡೆಫಿನೆಟ್ಲಿ ಬರಲ್ಲ. ಅದಕ್ಕೆ ನಾನೊಬ್ಬ ರೈತನ ಮಗನಾಗಿ ಜನಗಳಿಗೆ ಹೇಳ್ತೀನಿ, ದಯವಿಟ್ಟು ಅಂಥ ಸಮಯದಲ್ಲಿ ಕೋಳಿನ ಬೇರೆಯವ್ರಿಗೆ ಕೊಡಿ, ಅವರು ಇದು ಮಾಡ್ಕೊಂಡು ತಿಂತಾರೆ. ಅದನ್ನು ಯಾಕೆ ಹಾಳು ಮಾಡ್ತೀರಿ? ಲಾಸ್ಟ್ ಟೈಮ್ ಒಂದ್ಸರಿ ಗುಲ್ಬರ್ಗಾದಲ್ಲಿ ಸಾಕಷ್ಟು ಕೋಳಿಗಳನ್ನ ಮಣ್ಣುಗಳಲ್ಲಿ ಮುಚ್ಚಿದ್ರು. ದಯವಿಟ್ಟು ಹಂಗೆ ಮಾಡಬೇಡಿ. ಕೋಳಿ ಈಸ್ ಎ ಫುಡ್, ಈಸಿಲಿ ಅವೈಲೇಬಲ್ಲು. ಜನಗಳಿಗೆ ಫ್ರೀ ಕೊಡಿ. ಇಲ್ಲರ ಬಟ್ ಏನಂದರೆ ಜನಗಳಿಗೆ ಭಯ, ತೊಗೊಂಡೋಗಿದ ಕೋಳಿಯಿಂದ ಅವ್ರ ಊರಿನಾಗ ಬೇರೆ ಕೋಳಿಗಳಿಗೆ ಬರ್ತದ ಅನ್ನೋ ಭಯ ಇದೆ. ಬಟ್ ಇಷ್ಟಂತೂ ವೈಜ್ಞಾನಿಕವಾಗಿ ನಾನು ಹೇಳಬಲ್ಲೆ, ಇದೊಂದು ಫ್ಲೂ, ಅದು H5N1 ಲಿಟ್ಲ್ ಮೋರ್ ಡೇ. ಮೊದಲೆಲ್ಲ H3N2 ಅನ್ನೋ ಒಂದು ಸ್ಪೀಸೀಸ್ ಬಂದಿತ್ತು. ಈಗ ರೆಕಾರ್ಡ್ ಆಗಿರೋದು H5N1. ಇವೆಲ್ಲ ವೈರಸ್ಗಳಿಗೆ ಕೊಡುವಂಥ ನಾಮಿನೇಷನ್ ನಾವು. ಸೊ ಈಗ ಎಲ್ಲ ಕಡೆ ರೆಕಾರ್ಡ್ ಆಗಿರೋದು H5N1. ಬಟ್ ಅದು ಮನುಷ್ಯನಿಗೆ ಅಪಾಯಕಾರಿ ಅಲ್ಲ. ಬಟ್ ಬರ್ಡ್ಸ್ಗಳಲ್ಲೇ ಇವಾಗ ನಿಮ್ಮ ಕೋಳಿ ಫಾರಮ್ ಒಂದಿದ್ರೆ ಪಕ್ಕದಾಗಿ ಇನ್ನೊಂದು ಕೋಳಿ ಫಾರಮ್ ಇದ್ದರೆ 3 ಕಿಲೋಮೀಟ್ರ್ ದೂರದಲ್ಲಿ ಇದು ಹರಡಬಹುದು. ಆದ್ದರಿಂದ ಅದನ್ನು ಐಡೆಂಟಿಫೈ ಮಾಡಿ ಆ 3ನ್ನ ಐಸೋಲೇಟ್ ಮಾಡಿದ್ದಾರೆ. 10 ಕಿಲೋಮೀಟ್ರ್ ಸರ್ವೇಲೆನ್ಸ್ ಅಂತೀವಿ, ಅಂದರೆ ಹೆಲ್ತ್ ವರ್ಕರ್ಸು ಇದ್ರ ಲೇಡೀಸ್ನ ಊರುಗಳಾಗ ಯಾರಿಗಾದ್ರೂ ಜ್ವರ ಬಂದಿದೆಯಾ, ನೆಗಡಿ ಇದೆಯಾ. ಈ ಮನುಷ್ಯನಲ್ಲಿ ಈ ರೋಗ ಲಕ್ಷಣ ಏನಂದರೆ ಕಣ್ಣು ಕೆಂಪಾಗುತ್ತೆ, ಜ್ವರ ಬರುತ್ತೆ, ನೆಗಡಿ ಬರುತ್ತೆ. ಬಟ್ ಡೆಫಿನೆಟ್ಲಿ ಸಾವು ನೋವುಗಳಂತೂ ರೆಕಾರ್ಡ್ ಆಗಿಲ್ಲ, ಈಗಲೂ ಇಲ್ಲ. ಇದಕ್ಕೆ ಹಿಂದೆನೂ ಯಾವತ್ತೂ ಕೂಡ ಬರ್ಡ್ ಫ್ಲೂ ಇಂದ ಮನುಷ್ಯರು ಸತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.